ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ಜಿಲ್ಲಾಡಳಿತ ತಕ್ಷಣವೇ ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿಯನ್ನ ಮಂಗಳೂರಿಗೆ ಕರೆಸಿ ಎಲ್ಲಾ ಕೈಗಾರಿಕಾ ಸಂಬಂಧಿ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೊರೋನಾದಿಂದ ಉಂಟಾಗಿರುವ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂದು ಯುವಕರು ನೂರಾರು ಸಮಸ್ಯೆಗಳಿಂದ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅವರಿಗೆ ವ್ಯವಸ್ಥೆ ಮಾಡಲು ಮುಂದಾಗಬೇಕು. ಇಷ್ಟೇ ಅಲ್ಲದೆ ಸರ್ಕಾರಕ್ಕೆ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸಲು ಆಸಕ್ತರಾಗಿದೆಯೇ ವಿನಃ ಬಡವರಿಗೆ ಸವಲತ್ತು ನೀಡಲು ಮುಂದಾಗ್ತಾ ಇಲ್ಲ. ಸರ್ಕಾರದ ಸವಲತ್ತುಗಳನ್ನು ನೀಡಿದ್ರೆ ಆ ಸರ್ಕಾರದ ಕೆಲಸ ಕಾರ್ಯದ ವೈಖರಿ ಏನೆಂದು ಗೊತ್ತಾಗುತ್ತದೆ. ಮಂಗಳೂರಿನ ಸ್ಥಿತಿಯೇ ಹೀಗಾದ್ರೆ ಇನ್ನು ಗ್ರಾಮೀಣ ಮಟ್ಟದ ಸ್ಥಿತಿ ಏನು ಎಂದು ಪ್ರಶ್ನಿಸಿದ್ರು. ಇನ್ನು ಆಹಾರ ಭದ್ರತಾ ಕಾಯ್ದೆಯ ಅರ್ಥ ಏನು ಎಂದು ಖಾದರ್ ಪ್ರಶ್ನಿಸಿದ್ರು. ಬಿಜೆಪಿ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಸೋಲು ಒಪ್ಪಿಕೊಂಡಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಪಕ್ಕ. ಬಿಜೆಪಿಯ ಬೇಜವಾಬ್ದಾರಿ ಆಡಳಿತ ಅವರ ನಾಯಕರಿಗೆ ಇಷ್ಟವಿಲ್ಲ. ಹೀಗಾಗಿ ಪ್ರತಿಪಕ್ಷದ ನಾಯಕರಲ್ಲೇ ಕಾಂಗ್ರೆಸ್ ಬಗ್ಗೆ ಒಲವು ಹೆಚ್ಚಾಗಿದೆ ಎಂದರು. ಇನ್ನು ಡಿಕೆಶಿ, ಸಿದ್ದರಾಮಯ್ಯ ಕಾಂಗ್ರೆಸ್ನ ಒಂದೇ ಧ್ವಜದ ಅಡಿಯಲ್ಲಿದ್ದಾರೆ. ಪ್ರತಿಪಕ್ಷದಲ್ಲಿ ಇನ್ನೊಂದು ಪಕ್ಷದ ಬಗ್ಗೆ ಚರ್ಚೆಯ ಅರ್ಥ ಏನು ಎಂದು ಮಾಜಿ ಸಚಿವ ಯುಟಿ ಖಾದರ್ ಪ್ರಶ್ನಿಸಿದರು. ಇಂಟರ್ ಸಬ್ಮಿಷನ್ ಅಂತೇಳಿ ಇಂಟ್ರೆಸ್ಟಲ್ಲಿ ಕಡಿಮೆ ಮಾಡುವಂಥ ಒಂದು ಯೋಜನೆ ತಂದರೂ ಕೂಡ ಯಾವುದೇ ಬ್ಯಾಂಕಿನವರು ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಅದು ಮಾಡಬೇಕಾದ್ರೆ ಮತ್ತೆ 10 ಸಲ ಇವರಿಗಿರುವಂಥ ಸಂಕಷ್ಟಗಳನ್ನು ಕೂಡ ಬ್ಯಾಂಕಿನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಇದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ, ಜಿಲ್ಲಾ ಸಚಿವರು, ಜಿಲ್ಲಾಡಳಿತ ತತ್ಕ್ಷಣ ರಿಸರ್ವ್ ಬ್ಯಾಂಕಿನ ಇನ್ಚಾರ್ಜ್ ಡೈರೆಕ್ಟರ್ ಯಾರಿದ್ದಾರೆ, ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿಯನ್ನು ಮಂಗಳೂರಿಗೆ ಕರೆಸಿ ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿ, ಬ್ಯಾಂಕಿನ ಇವತ್ತು ಎಲ್ಲ ಬ್ಯಾಂಕಿನ ಅಧಿಕಾರಿಗಳು, ಸಣ್ಣ ಕೈಗಾರಿಕೆ ಮತ್ತು ಮಾಧ್ಯಮ ಕೈಗಾರಿಕೆಗಳ ಆ ಮುಖ್ಯಸ್ಥರು ಯಾರಿದ್ದಾರೆ ಕರೆಸಿ ಬಹುಶಃ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಸಮರ್ಪಕವಾದ ಪರಿಹಾರ ಕಂಡುಕೊಳ್ಳುವ ಜವಾಬ್ದಾರಿಯನ್ನು ಸರ್ಕಾರ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಬಡವರ ಬಿಪಿಎಲ್ ಕಟ್ ಮಾಡಲಿಕ್ಕೆ ಆಸಕ್ತಿ ಅಲ್ಲದೆ ಬಿಪಿಎಲ್ ಕಾರ್ಡ್ ಕೊಡಲಿಕ್ಕೆ ಯಾವುದೇ ಆಸಕ್ತಿ ವಹಿಸದಿರುವುದು ಅತ್ಯಂತ ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸರ್ಕಾರದ ಆಡಳಿತ ಅದು ಎಷ್ಟು ಸವಲತ್ತುಗಳನ್ನು ಕಟ್ ಮಾಡಿದಿರಂತಲ್ಲ, ಎಷ್ಟು ಸವಲತ್ತು ಮತ್ತು ಯೋಜನೆ ಕೊಟ್ಟಿದ್ದಾರಂತ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆಯಿಂದ ಇವತ್ತು ಅಪ್ಲಿಕೇಶನ್ ಕಾರ್ಡ್ ಬಂತು, ರೇಷನ್ ಕಾರ್ಡ್ಗೆ ಇವತ್ತು ಬಿಪಿಎಲ್ ಕಾರ್ಡ್ ಕೊಡ್ತಾನೇ ಇಲ್ಲ. ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಶನ್ ಇವತ್ತು ಬಂದ್ ಮಾಡಿಟ್ಟಿದ್ದಾರೆ. ಜನರು ಕಷ್ಟದಲ್ಲಿ ಬಿದ್ದಾಗ ಒಂದು ಯೋಜನೆ ತಗೊಳ್ಳೋಕ್ಕೆ ಬಹುಶಃ ಪರದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಮಂಗಳೂರಿನಂತಹ ಜಿಲ್ಲೆಯಲ್ಲಿ ಈ ರೀತಿ ಕಷ್ಟ ಆದರೆ ಇನ್ನು ಗ್ರಾಮೀಣ ಮಟ್ಟದ ಪ್ರದೇಶದಲ್ಲಿ ಯಾವ ರೀತಿ ಇರ್ಬೋದು? ಸರ್ಕಾರಕ್ಕೆ ಇವತ್ತು ರೇಷನ್ ಕಾರ್ಡ್ ಕೊಡಲಿಕ್ಕೆ ಸಮಸ್ಯೆ ಏನು? ಅವರ ಪ್ರಾಬ್ಲಮ್ ಏನು ಜನರಿಗೆ ಹೇಳಿ? ಒಂದು ಕಡೆ ರೈಟ್ ಟು ಫುಡ್ ಆ್ಯಕ್ಟ್, ಆಹಾರ ಭದ್ರತಾ ಕಾಯ್ದೆ ಅರ್ಥ ಏನು? ರೈಟ್ ಟು ಫುಡ್ ಆ್ಯಕ್ಟ್ ಅಂದರೆ ಅರ್ಥ ಏನು? ಈ ದೇಶದ ಪ್ರತಿಯೊಬ್ಬ ಸತ್ಪ್ರಜೆಯೂ ಕೂಡ ಆಹಾರ ತಗೊಳ್ಳಿಕ್ಕೆ ಅವನ ಹಕ್ಕದು, ಚಾಯ್ಸ್ ಅಲ್ಲ, ಇಟ್ಸ್ ಈಸ್ ರೈಟ್. ಒಂದು ಕಡೆ ಅವನಿಗೆ ಆಹಾರ ತಗೊಳ್ಳೋದು ಹಕ್ಕು ಅಂತ ಹೇಳ್ತೇವೆ, ಇನ್ನೊಂದು ಕಡೆ ಅವನಿಗೆ ರೇಷನ್ ಕಾರ್ಡೇ ಕೊಡೋದಿಲ್ಲ. ಸರ್ಕಾರಿ ಜಾಗ ಕೂತ್ಕೊಂಡವರಿಗೆ 3 ಸೆನ್ಸು 6 ಸೆನ್ಸ್ ಹಕ್ಕುಪತ್ರ ಕೊಟ್ಟದ್ದು ನಾವು. ಹಕ್ಕುಪತ್ರ ತಗೊಂಡು ನಮ್ಮ ಸ್ವಂತ ಮನೆಗೊಂದು ಸ್ವಂತ ಜಾಗ ಇಷ್ಟು ವರ್ಷ ಸಿಕ್ಕಲಿಲ್ಲ, ಒಂದು ಸ್ವಂತ ಮನೆ ಒಂದು ಸಿಕ್ಕಿದಂತೆ, ಒಂದು ಜಾಗ ಸಿಕ್ಕಿದೆ ಅಂತ ಹೇಳಿಕೊಂಡು ಹಕ್ಕುಪತ್ರ ತಗೊಂಡವರು ಬ್ಯಾಂಕಿಗೆ ಸಣ್ಣ ಮನೆ ಲೋನ್ ಕಟ್ಟಲಿಕ್ಕೆ ಅಪ್ಲೈ ಮಾಡಿದಾಗ ಅವರ ಈ ಕಾರ್ಡನ್ನು ರದ್ದು ಮಾಡಿ BPL ಹೋಗಿ APL ಕಾರ್ಡ್. ಯಾಕೆ APL ಕಾರ್ಡ್ ಕೇಳಿದರೆ ಅದು ನೀವು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಿರಿ. ಅರೆ, ಯಾರು ಲೋನ್ ಅಪ್ಲೈ ಮಾಡ್ತಾ ಅವ್ರಿಗೆ ಕೊಡಬೇಕು, ದುಡ್ಡಿದ್ದವನಿಗೆಲ್ಲ. ಆಗದೆ ಬಡವರು ಮನೆ ಕಟ್ಟಲಿಕ್ಕಿಲ್ವಾ?